ಎಪಿಸೋಡ್ 2. ನೀವಿಲ್ಯಾಕಿದ್ದೀರಾ? ನೀವು ನಿಮ್ಮ ಡ್ರೆಸ್ ಕೊಳೆ ಆಗಿದೆ ಅಂತ ನನ್ನ ಬಟ್ಟೆ ಈಸ್ಕೊಂಡು ಹಾಕೋವರೆಗೂ ಬಿಟ್ಟಿಲ್ಲ ಅಂತ ಹೇಳ್ದ. ಹರ್ಷದ್ ಮಾತು ಕೇಳಿ ಹೀನಾಗೆ ಭಯ ಆಯಿತು. ಆಗ ಅವನು ಹೇಳ್ದ, ತಪ್ಪು ತಿಳ್ಕೊಬೇಡಿ, ನಾನು ಏನು ನೋಡಿಲ್ಲ, ಬಟ್ಟೆನ ನಿನ್ನ ಮೇಲೆ ಹಾಕ್ದೆ, ನಿನ್ನ ಪರ್ಸ್ನಲ್ ಬಟ್ಟೆನ ರಿಮೂವ್ ಮಾಡಲಿಲ್ಲ ಅಂತ. ಆಗ ಅವಳಿಗೆ, ಅಲ್ವಾ ನಾನು ಸೇಫ್ ಆಗಿದ್ದೇನೆ ಅಂತ ನೋಡ್ಕೊಂಡಾಗ ನನ್ನ ಪರ್ಸ್ನಲ್ ಡ್ರೆಸ್ ಏನು ರಿಮೂವ್ ಆಗಿಲ್ಲ ಅಂತ ಸಮಾಧಾನ ಮಾಡ್ಕೊಂಡ್ಳು. ಹರ್ಷದ್ ಒಬ್ಬ ಜೆಂಟಲ್ಮನ್. ಅವನ ಫ್ಯಾಮಿಲಿ ಅವನಿಗೆ ಒಳ್ಳೆ ಸಂಸ್ಕಾರ ಕೊಟ್ಟು ಬೆಳೆಸಿದ್ರು. ಅದಕ್ಕೆ ಹೀನ ಇಷ್ಟು ಅಸಹಾಯಕ ಪರಿಸ್ಥಿತಿಯಲ್ಲೂ ಸೇಫ್ ಆಗಿದ್ಲು. ಇನ್ನು ಹರ್ಷದ್ ಪಕ್ಕಾ ಸಿಂಗಲ್. ಅವನು ಅವಳ ಡ್ರೀಮ್ ಗರ್ಲ್ನ ಹುಡುಕ್ತಾ ಇದ್ದ. ಆದರೆ ಅವಳು ಸಿಕ್ಕಿರ್ಲಿಲ್ಲ. ಬಟ್ ಅವಳಿಗೆ ಅಂತ ಒಂದು ಸ್ಪೆಷಲ್ ಪ್ಲೇಸ್ನ ಅವನ ಹಾರ್ಟಲ್ಲಿ ಕೊಟ್ಟಿದ್ದ. ಹೀನಾ ಅವಳ ಯೋಚನೆಯಿಂದ ಆಚೆ ಬಂದು, ಸರಿ ನೀನಿಲ್ಲಿ ಯಾಕಿದ್ಯಾ ಅಂತ ಕೇಳಿದ್ಲು. ಅವನು, ನೀನ್ ಥರ ಹುಡುಗಿರು ಕೋತಿ ನೋಡಿ ಕೆಳಗೆ ಬಿದ್ದರೆ ಕಾಪಾಡೋಣ ಅಂತ ಇದ್ದೀನಿ ಅಂತ ಹೇಳ್ದ. ಅವಳು, ಎಂಥ ಮನುಷ್ಯ ಇವನು, ಇಷ್ಟು ಫ್ಲರ್ಟ್ ಮಾಡ್ತಾನೆ ಅಂತ ಮನ್ಸಲ್ಲಿ ಬೈಕೊಂಡು, ಸಾಕು ನೀನು ಕಾಮಿಡಿ ಅಂತ ನಗ್ತಾ ಹೇಳಿದ್ಲು. ಹರ್ಷದ್ ತನ್ನ ಹುಡುಗಿನ ಹುಡುಕ್ತಾ ಇದ್ರು, ಬೇರೆ ಹುಡುಗಿರಿಗೆ ಲೈನ್ ಹಾಕೋದು ಬಿಡ್ತಾ ಇರಲಿಲ್ಲ. ಅವನು ಲೈಫನ್ನು ಖುಷಿಯಿಂದ ಕಳಿಬೇಕಂತ ಬಿಂದಾಸ್ ಆಗಿ ಬದುಕ್ತಾ ಇದ್ದ. ಎಲ್ಲ ಹುಡುಗರು ಅಷ್ಟೇ ಅಲ್ವಾ, ತನ್ನ ಹುಡುಗಿ ಇದ್ರು ಇನ್ನೊಂದು ಹುಡುಗಿನ ನೋಡೋದು ಬಿಡಲ್ಲ. ಹಾಗೆ ಅವನು ಫ್ಲರ್ಟ್ ಮಾಡೋದು ಸಾಮಾನ್ಯವಾಗಿತ್ತು. ಹುಡುಗಿಯರನ್ನ ರೇಗಿಸೋದು ಅಂದರೆ ಇಷ್ಟ, ಅವನ ಹಾಬಿ ಅಂತಾನೆ ಹೇಳ್ಬೋದು. ಇದರಲ್ಲಿ ಒಂದು ವಿಷಯ ಗಮನಿಸ್ಬೇಕು, ಅದೇನಂದ್ರೆ ಹರ್ಷದ್ ಹಾಗೂ ಹೀನಾ ಹೋಗು ಬಾ ಅಂತ ಮಾತಾಡ್ತಾ ಇದ್ರು. ಇದನ್ನ ಇಬ್ರು ಗಮನಿಸಿದ್ರು. ಆಗ ಹರ್ಷದ್ ಹೇಳ್ದ, ನೀನು ತಾನು ಅಂತ ಯಾಕೆ ಕರಿತೀಯ, ಹೋಗಿ ಬನ್ನಿ ಅಂತ ಕರಿಬೇಕು ತಾನೆ, ನಾನೇನಾಗ್ಬೇಕು ನಿನ್ಗೆ ಅಂತ ಕೇಳ್ದ. ಆಗ ಮನ್ಸಿನಲ್ಲಿ, ಹೌದಲ್ವಾ, ನಾವೇನು ನೀನು ನಾನು ಅಂತ ಮಾತಾಡ್ತಾ ಇದ್ದೀವಿ, ನಾವೇನಾಗಬೇಕು ಅಂತ ಮನ್ಸಲ್ಲೇ ಅನ್ಕೊಂಡು ಬಾಯಿ ತೆಗೆದು ಮಾತಾಡಿದ್ಲು. ನೀನು ತಾನೇ ಶುರು ಮಾಡಿದ್ದು ನೀನು ನಾನು ಅಂತ, ಅದರಲ್ಲೇನು, ನನಗೆ ಕರಿತೀನಿ, ನಿನಗೇನಾದರೂ ಕಷ್ಟನಾ, ಇಲ್ಲ ಕಿವಿ ಮುಚ್ಕೊ ಅಂತ ಮಾತಾಡಿದ್ಲು. ತನ್ನ ಈಗೂ ಬಿಟ್ಟು ಕೊಡದೆ ಮಾತಾಡಿದ್ಲು. ರೆಸ್ಪೆಕ್ಟ್ ಕೊಡು ಅಂತ ಹೇಳಿ, ನಾನು ನಿನಗೆ ಏನು ಬೇಕಾದ್ರೂ ಮಾಡಬಹುದು ಅಂತ ಕಣ್ಣು ಹೊಡೆದು ವಜ್ರಮುನಿ ರೀತಿಯಲ್ಲಿ ತುಟಿ ಸವರ್ಕೊಂಡ.